PUC ಸೆಕೆಂಡ್ ಇಯರ್ ಪೊಲಿಟಿಕಲ್ ಸೈನ್ಸ್ ದ್ವಿತೀಯ PUCಯ ರಾಜ್ಯಶಾಸ್ತ್ರ ವಿಷಯದ 6ನೇ ಅಧ್ಯಾಯ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು. ಈ ಒಂದು ವಿಡಿಯೋ ಪಾಠದಲ್ಲಿ ಇವತ್ತು ನಾವು ಭಾರತ ರಾಜಕೀಯ ನೂತನ ಪ್ರವೃತ್ತಿಗಳೇನು ಅಂತಕ್ಕಂತಹ ಆ ಅಧ್ಯಾಯದ ಮೇಲೆ ಇರತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೋತ್ತರಗಳು. ಕೊಯಲಿಷನ್ ಮೂಲ ಪದ ಯಾವುದು? ಕೊಯಲಿಷೆಯೇ ಅಂತಕ್ಕಂಥದ್ದು ಕೊಯಲಿಷನ್ ಮೂಲ ಪದವಾಗಿರ್ತದೆ. ಈ ಪ್ರಶ್ನೆಯನ್ನು ಮಾರ್ಚ್ 2017, 2020, ಜೂನ್ 2015ರಂದು ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಎರಡನೇ ಪ್ರಶ್ನೆ, CMPಯನ್ನು ವಿಸ್ತರಿಸಿ. ವಾಟ್ ಈಸ್ CMP ಸ್ಟ್ಯಾಂಡ್ಸ್ ಫಾರ್? ಸಾಮಾನ್ಯ ಕನಿಷ್ಠ ಕಾರ್ಯಯೋಜನೆ. ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನೋಡೋದಾದರೆ CMP ಅಂತಂದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಕ್ವೆಶ್ಚನ್ ನಂಬರ್ 3, ಮೂರನೇ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು? ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಬಹುಮತ ಪಡೆಯದಿದ್ದಾಗ ಹಲವು ಪಕ್ಷಗಳು ಸೇರಿ ರಚಿಸುವ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು. 2017ನೇ ಜೂನ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಮ್ಮಿಶ್ರ ಸರ್ಕಾರದ ಅರ್ಥವೇನು? ಉತ್ತರ, ಸಮ್ಮಿಶ್ರ ಸರ್ಕಾರವನ್ನು ಇಂಗ್ಲೀಷ್ನಲ್ಲಿ ಕೊಯಲಿಷನ್ ಎನ್ನುವರು. ಕೊಯಲಿಷನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೊಯಿಲಿಷೆಯೇ ಎಂಬ ಪದದಿಂದ ಬಂದಿದೆ. ಕೋ ಎಂದರೆ ಒಟ್ಟಿಗೆ, ಅಲೇಶಿಯರ್ ಎಂದರೆ ಬೆಳೆಯುವುದು ಎಂದರ್ಥ. ಈ ಪ್ರಶ್ನೆಯನ್ನು ಮಾರ್ಚ್ 2016 ಮತ್ತು ಮಾರ್ಚ್ 2018ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 5, ಚುನಾವಣಾ ಪೂರ್ವ ಮೈತ್ರಿ ಎಂದರೇನು? ಸಾರ್ವತ್ರಿಕ ಚುನಾವಣೆಯ ನಂತರ ಸರ್ಕಾರ ರಚನೆ ಮಾಡಲು ಹಲವಾರು ಪಕ್ಷಗಳು ಚುನಾವಣೆಗಿಂತ ಮುಂಚೆಯೇ ಒಂದು ಸಾಮಾನ್ಯ ಸಿದ್ಧಾಂತದಡಿ ಮಿತ್ರತ್ವವನ್ನು ಮಾಡಿಕೊಳ್ಳುವುದೇ ಚುನಾವಣಾ ಪೂರ್ವ ಮೈತ್ರಿಯಾಗಿರ್ತದೆ. ಪ್ರಶ್ನೆ 6, ಚುನಾವಣೋತ್ತರ ಮೈತ್ರಿ ಎಂದರೇನು? ಸಾರ್ವತ್ರಿಕ ಚುನಾವಣೆ ನಂತರ ಯಾವುದೇ ಒಂದು ರಾಜಕೀಯ ಪಕ್ಷ ಬಹುಮತ ಗಳಿಸದಿದ್ದಾಗ ಸರ್ಕಾರವನ್ನು ರಚಿಸಲು ಹಲವು ಪಕ್ಷಗಳು ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಒಪ್ಪಿಕೊಂಡು ಮಾಡಿಕೊಳ್ಳುವ ಮಿತ್ರತ್ವವನ್ನು ಚುನಾವಣೋತ್ತರ ಮೈತ್ರಿ ಎನ್ನುವರು. ಜೂನ್ 2018ರಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. NDAಯನ್ನು ವಿಸ್ತರಿಸಿ. NDAಯನ್ನು ವಿಸ್ತರಿಸಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ NDA? ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ಅದನ್ನೇ ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಂತಕ್ಕಂಥದ್ದು. ಮಾರ್ಚ್ 2018ರಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 8, ಅಸ್ಮಿತೆ ರಾಜಕಾರಣದ ಜನಕ ಯಾರು? ಅಸ್ಮಿತೆ ರಾಜಕಾರಣದ ಜನಕ ಯಾರು ಅಂತಕ್ಕಂಥ ಪ್ರಶ್ನೆಗೆ LA ಕಾಫ್ಮನ್. ಈ ಒಂದು ಪ್ರಶ್ನೆ 2015 ಮಾರ್ಚ್, 2017 ಮಾರ್ಚ್, 2020 ಮಾರ್ಚ್ ಮತ್ತು ಜೂನ್ 2016ರಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಯಾವ ಚಳವಳಿಯ ಮೂಲಕ ಅಸ್ಮಿತೆ ರಾಜಕಾರಣ ಶಾಸನಬದ್ಧವಾಯಿತು? ಉತ್ತರ, 1980ರ ಸಲಿಂಗಿಗಳ ಹಕ್ಕುಗಳ ಚಳವಳಿಯ ಮೂಲಕ ಅಸ್ಮಿತೆ ರಾಜಕಾರಣ ಶಾಸನಬದ್ಧವಾಯಿತು. ಕ್ವೆಶ್ಚನ್ ನಂಬರ್ 10, LGBTಯನ್ನು ವಿಸ್ತರಿಸಿ. LGBTಯನ್ನು ವಿಸ್ತರಿಸಿ. ಲೆಸ್ಬಿಯನ್ ಆ್ಯಂಡ್ ಗೇ, ಬೈ ಸೆಕ್ಸುವಲ್, ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದು ಈ ಒಂದು LGBTಯ ವಿಸ್ತರಣೆಯಾಗಿರ್ತದೆ. ಕ್ವೆಶ್ಚನ್ ನಂಬರ್ 11, ಲೆಸ್ಬಿಯನ್ ಆ್ಯಂಡ್ ಗೇ, ಬೈ ಸೆಕ್ಸುವಲ್, ಟ್ರಾನ್ಸ್ಜೆಂಡರ್. ಇದು ಕೂಡ ಇದರ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಒಂದು ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಕೇಳಿದ್ರೆ ಈ ರೀತಿಯಾಗಿ ಬರೀಬೇಕು. ಕ್ವೆಶ್ಚನ್ ನಂಬರ್ 12, ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಸುಧಾರಕರನ್ನು ಹೆಸರಿಸಿ. ಈ ಕಾಸ್ಟ್ ಬಗ್ಗೆ ಇರತಕ್ಕಂತಹ ತಾರತಮ್ಯದ ಬಗ್ಗೆ ಹೋರಾಡಿರ್ತಕ್ಕಂತಹ ಸಮಾಜ ಸುಧಾರಕರನ್ನು ಹೆಸರಿಸಿ ಅಂತಕ್ಕಂಥ ಪ್ರಶ್ನೆಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿಯವರು, ಆಮೇಲೆ ಜ್ಯೋತಿಬಾ ಫುಲೆ ಅವರು, ಹಾಗೆ ಇನ್ನೂ ಸಾಕಷ್ಟು ಜನ ಈ ಜಾತಿ ತಾರತಮ್ಯದ ಬಗ್ಗೆ ಹೋರಾಡಿರ್ತಕ್ಕಂಥವ್ರು. ಪ್ರಶ್ನೆ ಸಂಖ್ಯೆ 13, ಪ್ರಾದೇಶಿಕ ಅಸ್ಮಿತೆಗಾಗಿ ನಡೆದ ಒಂದು ಹೋರಾಟವನ್ನು ತಿಳಿಸಿ. ಉತ್ತರ, ಬಿರ್ಸಾ ಮುಂಡಾ ಚಳುವಳಿ. ಪ್ರಶ್ನೆ ಸಂಖ್ಯೆ 14, ಯಾವ ದಿನವನ್ನು ಮತದಾರರ ದಿನವೆಂದು ಆಚರಿಸಲಾಗುತ್ತದೆ? ಜನವರಿ 25. ಈ ಪ್ರಶ್ನೆಯನ್ನು ಮಾರ್ಚ್ 2018 ಮತ್ತು ಮಾರ್ಚ್ 2019ರಲ್ಲಿ ಒಂದು ಅಂಕಕ್ಕೆ ಕೇಳಲಾಗಿತ್ತು. ಕ್ವೆಶ್ಚನ್ ನಂಬರ್ 15, AASUವನ್ನು ವಿಸ್ತರಿಸಿ. AASUವನ್ನು ವಿಸ್ತರಣೆ ಮಾಡಿ ಬರ್ರಿ ಅಂತಂದಾಗ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್. ಎ ಅಂತಂದರೆ ಆಲ್, ಇನ್ನೊಂದು ಎ ಅಂತಂದರೆ ಅಸ್ಸಾಂ,
ಎಸ್ ಅಂತಂದರೆ ಸ್ಟೂಡೆಂಟ್, ಆಮೇಲೆ ಯು ಅಂತಂದರೆ ಯೂನಿಯನ್. ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್ ಆಗಿರ್ತದೆ. ನೀವು ಗುರುತಿಸಿದ ಒಂದು ರಾಷ್ಟ್ರೀಯ ಸಮಸ್ಯೆಯನ್ನು ತಿಳಿಸಿ. ಸೆಪ್ಟೆಂಬರ್ 2020ರಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಸಮಸ್ಯೆಗಳು ಸಾಕಷ್ಟಿವೆ. ಇಲ್ಲಿ ಎರಡನ್ನು ಗುರುತಿಸಲಾಗಿದೆ. ಒಂದು ಬಡತನ, ಇನ್ನೊಂದು ನಿರುದ್ಯೋಗ. ಸದ್ಯದಲ್ಲಿ ಬಡತನಕ್ಕಿಂತ ಹೆಚ್ಚು ನಿರುದ್ಯೋಗದ ಸಮಸ್ಯೆ ಕಾಣಿಸ್ತಾ ಇದೆ. ಕ್ವಶನ್ ನಂಬರ್ 17, ಆಮದು ಮತ್ತು ರಫ್ತು ಮೇಲೆ ರಾಜ್ಯ ತೆರಿಗೆ ವಿಧಿಸಬಹುದೇ? ಆಮದು ಮತ್ತು ರಫ್ತು ಮೇಲೆ ರಾಜ್ಯ ತೆರಿಗೆಯನ್ನು ವಿಧಿಸಬಹುದೇ? ಟ್ಯಾಕ್ಸನ್ನು ಹಾಕಬಹುದಾ ಸ್ಟೇಟ್ ಗೌರ್ಮೆಂಟ್ದವರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ರಾಜ್ಯ ಸರ್ಕಾರದವರು ವಿಧಿಸುವಂತಿಲ್ಲ. ರಾಜ್ಯ ಆಮದು ಮತ್ತು ರಫ್ತುಗಳ ಮೇಲೆ ರಾಜ್ಯ ತೆರಿಗೆಯನ್ನು ವಿಧಿಸುವಂತಿಲ್ಲ, ನೆನಪಿಟ್ಕೋಬೇಕು. ಕ್ವಶನ್ ನಂಬರ್ 18, ಹಣಕಾಸು ಆಯೋಗವನ್ನು ಯಾರು ರಚಿಸುತ್ತಾರೆ? ಹಣಕಾಸು ಆಯೋಗವನ್ನು ಯಾರು ರಚಿಸುತ್ತಾರೆ? ಫೈನಾನ್ಷಿಯಲ್ ಕಮಿಷನನ್ನು ಯಾರು ಫಾರ್ಮೇಷನ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಹಣಕಾಸು ಆಯೋಗವನ್ನು ಕೇಂದ್ರ ಸರ್ಕಾರ ರಚಿಸ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಈ ಫೈನಾನ್ಷಿಯಲ್ ಕಮಿಷನನ್ನು ಫಾರ್ಮೇಷನ್ ಮಾಡ್ತದೆ. ಕ್ವಶನ್ ನಂಬರ್ 19, ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಯಾರ ಅಧಿಕಾರ ವ್ಯಾಪ್ತಿಗೆ ಬರ್ತದೆ? ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಯಾರ ಅಧಿಕಾರ ವ್ಯಾಪ್ತಿಗೆ ಬರ್ತದೆ ಅಂತಂದಾಗ ಇದು ಕೇಂದ್ರ ಸರ್ಕಾರದ ಅಧಿಕಾರದ ವ್ಯಾಪ್ತಿಗೆ ಬರ್ತದೆ. ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ? ಮಾರ್ಚ್ 2019ರಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಇಲ್ಲಿವರೆಗೂ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಹೇರಲಾಗಿತ್ತು ಅಂತಂದರೆ ಉತ್ತರ 3 ಬಾರಿ. ಪ್ರಶ್ನೆ ಸಂಖ್ಯೆ 21, ರಾಜ್ಯಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯ ಮೇಲಿನ ಶಾಸನಾಧಿಕಾರವನ್ನು ಯಾರು ಚಲಾಯಿಸುತ್ತಾರೆ? ಪ್ರಶ್ನೆ ಇನ್ನೊಂದು ಸಲ. ರಾಜ್ಯಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯ ಮೇಲಿನ ಶಾಸನಾಧಿಕಾರವನ್ನು ಯಾರು ಚಲಾಯಿಸುತ್ತಾರೆ? ಉತ್ತರ, ರಾಜ್ಯ ಪಟ್ಟಿಯ ಮೇಲಿನ ಶಾಸನಾಧಿಕಾರವನ್ನು ರಾಷ್ಟ್ರಪತಿ ಚಲಾಯಿಸುತ್ತಾರೆ. 22, ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳನ್ನು 1 ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ಯಾರಿಗಿದೆ? ಉತ್ತರ, ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳನ್ನು 1 ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ರಾಜ್ಯಸಭೆಗೆ ಇರ್ತದೆ. 23, ಪ್ರಶ್ನೆ ಸಂಖ್ಯೆ 23, ಸಮವರ್ತಿ ಪಟ್ಟಿಯಲ್ಲಿನ ಒಂದು ವಿಷಯವನ್ನು ತಿಳಿಸಿ. ಸಮವರ್ತಿ ಪಟ್ಟಿಯಲ್ಲಿನ ಒಂದು ವಿಷಯವನ್ನು ತಿಳಿಸಿ. ಉತ್ತರ, ಶಿಕ್ಷಣ, ವಿವಾಹ ಮತ್ತು ವಿಚ್ಛೇದನ, ಇನ್ನು ಮುಂತಾದವುಗಳು. ಪ್ರಶ್ನೆ ಸಂಖ್ಯೆ 24, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರ ಯಾರಲ್ಲಿರ್ತದೆ? ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ಒಂದು ರಾಷ್ಟ್ರ ಅಥವಾ ನಮ್ಮ ದೇಶ, ಆವಾಗ ಹಣಕಾಸಿನ ಅಧಿಕಾರ ಯಾರಲ್ಲಿ ಇರ್ತದೆ ಅಂತಕ್ಕಂಥ ಪ್ರಶ್ನೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳು ರಾಷ್ಟ್ರಪತಿಯವರ ಅಧಿಕಾರದ ವ್ಯಾಪ್ತಿಗೆ ಇರ್ತದೆ. ಜೂನ್ 2017ರಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಭಯೋತ್ಪಾದನೆ ಎಂದರೇನು? ಸಾರ್ವಜನಿಕರಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡುವ ಸಂಘಟಿತ ಪ್ರಕ್ರಿಯೆಯನ್ನು ಭಯೋತ್ಪಾದನೆ ಎನ್ನುವರು. ಭಯೋತ್ಪಾದನೆ ಅಂದರೆ ಏನು? ವಾಟ್ ಈಸ್ ಟೆರರಿಸಮ್ ಅಂತ ಪ್ರಶ್ನೆ ಮಾಡಿದಾಗ ಸಾರ್ವಜನಿಕರಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡುವ ಸಂಘಟಿತ ಪ್ರಕ್ರಿಯೆಯನ್ನು ಭಯೋತ್ಪಾದನೆ ಎನ್ನುವರು. ಮಾರ್ಚ್ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಯೋತ್ಪಾದನೆಯ ಮೂಲಪದ ಯಾವುದು? ಭಯೋತ್ಪಾದನೆಯ ಮೂಲಪದ ಟೆರರ್ ಆಗಿದೆ. 2016 ಮತ್ತು 2019 ಜೂನ್ನಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಭ್ರಷ್ಟಾಚಾರದ ಮೂಲಪದ ಯಾವುದು? ಭ್ರಷ್ಟಾಚಾರದ ಮೂಲಪದ ಲ್ಯಾಟಿನ್ ಭಾಷೆಯ ರಂಪಿಯರ್ ಅಂತಕ್ಕಂಥದ್ದು. 28, IACಯನ್ನು ವಿಸ್ತರಿಸಿ. ಇಂಡಿಯಾ ಅಗೇನೆಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧ ಭಾರತವನ್ನು IAC, ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಅಂತ ಇದೆ. ಕ್ವಶನ್ ನಂಬರ್ 29, ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೂ ಸಾಲುವಷ್ಟು ಇದೆಯೇ ಹೊರತು ದುರಾಸೆಗಲ್ಲ? ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೂ ಸಾಲುವಷ್ಟು ಇದೆಯೇ ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಈ ಮೇಲಿನ ಹೇಳಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು ಜೂನ್ 2017ರಲ್ಲಿ. ಇನ್ನು ಮುಂದಿನ 2 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ವಿನಂತಿಸಿಕೊಳ್ಳುವುದೇನೆಂದರೆ, ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಚಾಪ್ಟರ್ ವೈಸ್ ನಾವು ಪ್ರಶ್ನೆ ಪತ್ರಿಕೆಯನ್ನು ಅಥವಾ ನಿಮ್ಮ ಒಂದೊಂದು ಚಾಪ್ಟರ್ಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಬರ್ತಕ್ಕಂತಹ ವಾರ್ಷಿಕ ಪರೀಕ್ಷೆ 2025ರ ವಾರ್ಷಿಕ ಪರೀಕ್ಷೆಗೆ ತಮಗೆ ಅನುಕೂಲ ಆಗ್ತಕ್ಕಂತಹ ಮೋಸ್ಟ್ ಪ್ರೊಬೇಬ್ಲಿ
ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆಯನ್ನು ಮಾಡ್ತಕ್ಕಂಥ ವಿಡಿಯೋ ಪಾಠಗಳು ಮುಂದೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. 2 ಅಂಕದ ಪ್ರಶ್ನೆಗಳು. ಜಗತ್ತಿನ ಅಸ್ಮಿತೆಯ ಹೋರಾಟಕ್ಕೆ ಮುಖ್ಯ ಕಾರಣವೇನು? ಉತ್ತರ: ರಾಜಕೀಯದಲ್ಲಿ ಹಲವಾರು ವರ್ಗಗಳು ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮುಂತಾದ ಕ್ಷೇತ್ರಗಳಲ್ಲಿ ಹಿಂದುಳಿದಿರುವ ಜಗತ್ತಿನಲ್ಲಿ ಅಸ್ಮಿತೆಗೆ ಪ್ರಮುಖ ಕಾರಣವಾಗಿರ್ತದೆ. ಇನ್ನು 2ನೇ ಪ್ರಶ್ನೆ, 2 ಅಂಕದ 2ನೇ ಪ್ರಶ್ನೆ. ಅಸ್ಮಿತೆ ರಾಜಕಾರಣದ ಅರ್ಥವನ್ನು ಬರೆಯಿರಿ. ಉತ್ತರ: ಅಸ್ಮಿತೆ ರಾಜಕೀಯ ಎಂಬುದು ಗುರುತಿಸಿಕೊಳ್ಳುವಿಕೆಯ ವಿಧಾನವಾಗಿದ್ದು, ಜನಾಂಗ, ಭಾಷೆ, ಧರ್ಮ, ಲಿಂಗ ಮುಂತಾದವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ಪ್ರಶ್ನೆ 2018 ಮಾರ್ಚ್ನಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥದ್ದು. ಸಮ್ಮಿಶ್ರ ಸರ್ಕಾರ ಎಂದರೇನು? ಉದಾಹರಣೆ ಕೊಡಿ. ಈಗಾಗಲೇ ನಾವು 1 ಅಂಕದ ಪ್ರಶ್ನೆಗಳಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಆದರೆ ಇಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ರಚಿಸಲು ಬೇಕಾಗುವಷ್ಟು ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುತ್ತವೆ. ಅದನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು. ಉದಾಹರಣೆಗೆ 2004ರ UPA ಮತ್ತು 2014ರ NDA ಸರ್ಕಾರಗಳು. ಈ ಪ್ರಶ್ನೆಯನ್ನು ಮಾರ್ಚ್ 2015, 17, 19, ಜೂನ್ 2015, 17ರಲ್ಲಿ ಕೇಳಲ್ಪಟ್ಟಿರತಕ್ಕಂತಹ 2 ಅಂಕದ ಪ್ರಶ್ನೆಯಾಗಿರೋದರಿಂದ ಸಮ್ಮಿಶ್ರ ಸರ್ಕಾರ ಎಂದರೇನು? ಉದಾಹರಣೆ ಕೊಡ್ರಿ ಅಂತಂದಾಗ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಾಗಿರ್ತದೆ. ಪ್ರಶ್ನೆ ಸಂಖ್ಯೆ 4. ಸಮ್ಮಿಶ್ರ ಸರ್ಕಾರವನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ ಕೊಡಿ ಅಂತಕ್ಕಂಥ ಪ್ರಶ್ನೆಗೆ ಸಮ್ಮಿಶ್ರ ಸರ್ಕಾರದ ರಾಷ್ಟ್ರಗಳಿಗೆ ಉದಾಹರಣೆಗಳೆಂದರೆ ಭಾರತ, ಬ್ರಿಟನ್, ಫ್ರಾನ್ಸ್ ಮತ್ತು ಇತ್ಯಾದಿಗಳು. ಸೆಪ್ಟೆಂಬರ್ 2020ರಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಸಾಮೂಹಿಕ ನಾಯಕತ್ವ ಎಂದರೇನು? ಉತ್ತರ: ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಹಲವಾರು ಪಕ್ಷಗಳ ಸದಸ್ಯರು ಸೇರಿ ಒಂದು ನಿರ್ದಿಷ್ಟ ಸಾಮಾನ್ಯ ಕಾರ್ಯಯೋಜನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದೇ ಸಾಮೂಹಿಕ ನಾಯಕತ್ವ. ಪ್ರಶ್ನೆ 6. ಸಮ್ಮಿಶ್ರ ಸರ್ಕಾರ ರಚನೆಯಾಗುವ 2 ಸಂದರ್ಭಗಳು ಯಾವುವು? ಉತ್ತರ: ದೇಶದ ಮೇಲೆ ವಿದೇಶಿ ದಾಳಿ, ರಾಜಕೀಯ ಅಸ್ಥಿರತೆ ಮತ್ತು ಆರ್ಥಿಕ ದುಸ್ಥಿತಿಯಿಂದಾಗಿ ಉದ್ಭವಿಸುವ ವಿವಿಧ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ. ಪ್ರಶ್ನೆ 7. ಸಮ್ಮಿಶ್ರ ಸರ್ಕಾರವನ್ನು ವ್ಯಾಖ್ಯಾನಿಸಿ. F.A. ಆಗ್ ರವರ ಪ್ರಕಾರ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಸರ್ಕಾರ ಅಥವಾ ಮಂತ್ರಿಮಂಡಲ ರಚಿಸುವ ಒಂದು ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರವಾಗಿರ್ತದೆ. ಪ್ರಶ್ನೆ 8. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು? ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿಕೂಟದ ಪಕ್ಷಗಳು ತಮ್ಮ ಪಕ್ಷದ ಸೈದ್ಧಾಂತಿಕ ವಿಚಾರಗಳನ್ನು ಬದಿಗಿಟ್ಟು ಸರ್ಕಾರವನ್ನು ನಡೆಸಿಕೊಂಡು ಹೋಗಲು ಸಮಾನ ಕಾರ್ಯಕ್ರಮಗಳನ್ನು ಒಪ್ಪಿರುತ್ತದೆ. ಇದನ್ನು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎನ್ನುವರು. 2018 ಜೂನ್ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. NDAಯ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ. 1 BJP, 2ನೇದು ಸಮತಾ ಪಕ್ಷ. ಇದು 2016-18ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. UPAದ 2 ಮಿತ್ರ ಪಕ್ಷಗಳನ್ನು ಹೆಸರಿಸಿ. ಉತ್ತರ: ರಾಷ್ಟ್ರೀಯ ಲೋಕದಳ ಮತ್ತು RJD. ಪ್ರಶ್ನೆ 11. ರಾಜ್ಯ ಪ್ರೇರಿತ ಭಯೋತ್ಪಾದನೆ ಎಂದರೇನು? ಉತ್ತರ: ರಾಜ್ಯಗಳ ಭಯೋತ್ಪಾದಕ ಸಂಘಟನೆಗಳಿಗೆ ತರಬೇತಿ, ಕೇಂದ್ರಗಳಿಗೆ ಆಶ್ರಯ ನೀಡಿ ಆತಂಕವಾದಿಗಳನ್ನು ಸಮರ ಸೇನಾನಿಗಳೆಂದು ಬಿಂಬಿಸುವ ರಾಜ್ಯ ಪ್ರೇರಿತ ಭಯೋತ್ಪಾದನೆ ಆಗಿರ್ತದೆ. ಇನ್ನೊಂದು ಸಲ ನೋಡಬೇಕಿಲ್ಲಿ. ರಾಜ್ಯ ಪ್ರೇರಿತ ಭಯೋತ್ಪಾದನೆ ಎಂದರೇನು ಅಂತಕ್ಕಂಥ ಪ್ರಶ್ನೆಗೆ ರಾಜ್ಯಗಳು ಭಯೋತ್ಪಾದಕ ಸಂಘಟನೆಗಳಿಗೆ ತರಬೇತಿ ಕೇಂದ್ರಗಳಿಗೆ ಆಶ್ರಯ ನೀಡಿ ಆತಂಕವಾದಿಗಳನ್ನು ಸಮರ ಸೇನಾನಿಗಳೆಂದು ಬಿಂಬಿಸುವುದನ್ನು ರಾಜ್ಯ ಪ್ರೇರಿತ ಭಯೋತ್ಪಾದನೆ ಎನ್ನುವರು. ಪ್ರಶ್ನೆ 12. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಯಾವ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಬಹುದು? ಸಾಮಾನ್ಯ ಪರಿಸ್ಥಿತಿಯಲ್ಲಿ ಉತ್ತರ ನೋಡೋದಾದರೆ ಇಲ್ಲಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಯಾವುದೇ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಲಹೆಯನ್ನು ನೀಡಬಹುದು. ಕೇಂದ್ರ ಪಟ್ಟಿ ಎಂದರೇನು? ಒಂದು ಉದಾಹರಣೆ ಕೊಡಿ. ಉತ್ತರ: ಕೇಂದ್ರ ಶಾಸಕಾಂಗ ಮಾತ್ರ ಶಾಸನ ರಚಿಸಲು ಇರುವ ವಿಷಯಗಳ ಪಟ್ಟಿಯನ್ನು ಕೇಂದ್ರ ಪಟ್ಟಿ ಎನ್ನುವರು. ಉದಾಹರಣೆಗೆ ರಕ್ಷಣೆ ಅಂತಕ್ಕಂಥದ್ದು ಕೇಂದ್ರ ಪಟ್ಟಿಗೆ ಸೇರ್ತಕ್ಕಂತಹ ಒಂದು ವಿಚಾರ. 2017ರಲ್ಲಿ ಜೂನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಮವರ್ತಿ ಪಟ್ಟಿಯಲ್ಲಿನ ಯಾವುದಾದ್ರೂ 2 ವಿಷಯಗಳನ್ನು ತಿಳಿಸಿ. ಸಮವರ್ತಿ ಪಟ್ಟಿ ಅಂದರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಂಬಂಧಿಸಿರ್ತಕ್ಕಂಥದ್ದನ್ನು ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ವಿವಾಹ, ವಿಚ್ಛೇದನ, ಶಿಕ್ಷಣ ಮುಂತಾದವುಗಳು. 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭ್ರಷ್ಟಾಚಾರ ಎಂದರೇನು? ಉತ್ತರ: ಸಾರ್ವಜನಿಕ ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕೋಸ್ಕರ ದುರ್ಬಳಕೆ ಮಾಡಿಕೊಳ್ಳುವುದನ್ನು ಭ್ರಷ್ಟಾಚಾರ ಎನ್ನುವರು. ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿರುವ ಅಡಚಣೆಗಳ್ಯಾವುವು ಅಂತಂದರೆ
ಪಾರದರ್ಶಕ ಆಡಳಿತದ ಕೊರತೆ ಮತ್ತು ನಿಷ್ಪಕ್ಷಪಾತ ರಾಜಕೀಯ ವ್ಯಕ್ತಿಗಳ ಕೊರತೆ ಪ್ರಮುಖ ಅಡಚಣೆಗಳಾಗಿವೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ನಡೆದ ಒಂದು ಆಂದೋಲನವನ್ನು ಹೆಸರಿಸಿ. ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದ ಭ್ರಷ್ಟಾಚಾರದ ವಿರುದ್ಧ ಭಾರತ IAC ಅಂತಕ್ಕಂತಹ ಆಂದೋಲನ. ಇನ್ನು ವೆರಿ ಇಂಪಾರ್ಟೆಂಟ್ ಏನಂತಂದರೆ 5 ಮತ್ತು 10 ಅಂಕಗಳ ಪ್ರಶ್ನೆಗಳು. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳ್ಯಾವುವು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ: ಅಸ್ಮಿತೆ ರಾಜಕೀಯ ಎಂಬುದು ಜಾತಿ, ಧರ್ಮ, ಲಿಂಗ, ಭಾಷೆ, ಪ್ರದೇಶ ಮುಂತಾದವುಗಳ ಆಧಾರದ ಮೇಲೆ ಜನರು ತಮ್ಮ ರಾಜಕೀಯ ವ್ಯವಸ್ಥೆಯೊಂದಿಗೆ ಗುರುತಿಸಿಕೊಳ್ಳುವುದೇ ಆಗಿದೆ. ಇದೊಂದು ಸ್ವಂತಿಕೆ ವಿಧಾನವಾಗಿದ್ದು ತನ್ನ ಅಸ್ತಿತ್ವಕ್ಕಾಗಿ ಪ್ರಯತ್ನಿಸುತ್ತಿರುತ್ತದೆ. ಇದು ಬಲಶಾಲಿಯಾಗಲು, ಪ್ರಾತಿನಿಧ್ಯ ಪಡೆಯಲು ಮತ್ತು ಸಾಮಾಜಿಕ ಅಸ್ತಿತ್ವಗಳೊಂದಿಗೆ ಗುರುತಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತದೆ. ಅಸ್ಮಿತೆ ರಾಜಕೀಯದ ಉದಯಕ್ಕೆ ಕಾರಣಗಳ್ಯಾವುವು ಅಥವಾ ಕಾರಣಗಳೇನು, ಕಾರಣಗಳಾದರೂ ಯಾವುವು ಅಂತಕ್ಕಂಥ ಪ್ರಶ್ನೆಗೆ ಮೊದಲನೇ ಪಾಯಿಂಟ್ ನೋಡೋದಾದರೆ, ದುರಾಡಳಿತಕ್ಕೆ ಒಳಗಾದ ಒಂದು ಪ್ರದೇಶದ ಜನರ ದುಸ್ಥಿತಿಯು ಅಸ್ಮಿತೆಯ ಉಗಮಕ್ಕೆ ಕಾರಣವಾಯಿತು. ಪ್ರಾದೇಶಿಕ ಪಕ್ಷಗಳ ಉಗಮವಾಗಿ ಭಾಷೆ ಮತ್ತು ಪ್ರಾಂತೀಯತೆ ಬಗ್ಗೆ ಅರಿವು ಮೂಡಿಸುವುದು. ಅತಿಯಾದ ಬಡತನ, ಶೋಷಣೆ ಮತ್ತು ಅವಕಾಶಗಳ ವಂಚನೆಯು ಅಸ್ಮಿತೆಗೆ ಕಾರಣವಾಯಿತು. ಜನಾಂಗಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹಾಳು ಮಾಡಬಹುದೆಂಬ ಭೀತಿ. ಉನ್ನತ ಜೀವನ ಶೈಲಿ, ಸಾಮಾಜಿಕ ಮತ್ತು ರಾಜಕೀಯ ಜಾಗೃತಿ ಅಸ್ಮಿತೆ ರಾಜಕೀಯಕ್ಕೆ ಅವಕಾಶ ನೀಡಿತು. ಸಂಪತ್ತಿನ ಅಸಮಾನ ಹಂಚಿಕೆ, ಭೂಮಿಯನ್ನು ಕಳೆದುಕೊಳ್ಳುವ ಭೀತಿಯು ಅಸ್ಮಿತೆಗೆ ಕಾರಣವಾಯಿತು. ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ಳುವ ಭೀತಿಯು ಅಸ್ಮಿತೆಗೆ ಕಾರಣವಾಗಿದೆ. 8. ಭಾಷೆ ಮತ್ತು ಸಂಸ್ಕೃತಿಯನ್ನು ಆಧರಿಸಿದ ಅಸ್ಮಿತೆಯನ್ನು ಕಳೆದುಕೊಳ್ಳುವ ಭೀತಿ. ಅಸ್ಮಿತೆ ರಾಜಕಾರಣದ ವಿವಿಧ ಅಂಶಗಳನ್ನು ಚರ್ಚಿಸಿ ಅಂತಕ್ಕಂಥ ಪ್ರಶ್ನೆಗೆ ಅಸ್ಮಿತೆ ರಾಜಕೀಯ ಎಂಬುದು ಜಾತಿ, ಧರ್ಮ, ಲಿಂಗ, ಭಾಷೆ, ಪ್ರದೇಶ ಮುಂತಾದವುಗಳ ಆಧಾರದ ಮೇಲೆ ರಾಜಕೀಯ ವ್ಯವಸ್ಥೆಯೊಂದಿಗೆ ಗುರುತಿಸಿಕೊಳ್ಳುವುದೇ ಆಗಿದೆ. ಅಸ್ಮಿತೆ ರಾಜಕಾರಣದ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಯಾವುದು ಅಂತಂದರೆ ಇಲ್ಲಿ ಧರ್ಮ ಆಧಾರಿತ ಅಸ್ಮಿತೆ, 2 ಜಾತಿ ಆಧಾರಿತ ಅಸ್ಮಿತೆ, 3 ಪ್ರಾದೇಶಿಕ ಅಸ್ಮಿತೆ, 4 ಭಾಷೆಯ ಆಧಾರಿತ ಅಸ್ಮಿತೆ. ವಿವರಣೆಯನ್ನು ನೋಡೋದಾದರೆ ಧರ್ಮ ಆಧಾರಿತ ಅಸ್ಮಿತೆಯನ್ನು ನೋಡೋದಾದರೆ ಧರ್ಮ ಭಾರತದಲ್ಲಿ 1.2 ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಬೃಹತ್ ದೇಶವಾಗಿದೆ. ಇಲ್ಲಿ 80.5% ಹಿಂದೂ ಧರ್ಮೀಯರು ಮತ್ತು 19.5% ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್, ಜೊರಾಸ್ಟ್ರಿಯನ್ ಮತ್ತಿತರ ಧರ್ಮಗಳಿಗೆ ಸೇರಿದ ಜನರಿದ್ದಾರೆ. ವೈಯಕ್ತಿಕ ಅಸ್ಮಿತೆಯನ್ನು ಕಳೆದುಕೊಳ್ಳುವ ಭೀತಿಯಿಂದ ಧರ್ಮದ ಆಧಾರದ ಮೇಲೆ ಹಲವಾರು ಗುಂಪುಗಳು ಸಂಘಟಿತವಾಗಿವೆ. ಭಾರತ ಸಂವಿಧಾನವು ಧರ್ಮಾಧಾರಿತವಾದ ಕೃತ್ಯಗಳನ್ನು ನಿಷೇಧಿಸಿದೆ. ಮತ ಬ್ಯಾಂಕ್ ಪ್ರವೃತ್ತಿಯಿಂದ ವಿವಿಧ ರಾಜಕೀಯ ಪಕ್ಷಗಳು ಧರ್ಮದ ಆಧಾರದ ಮೇಲೆ ಇಂಥ ಕಾರ್ಯಗಳಲ್ಲಿ ನಿರತವಾಗಿವೆ. ಇನ್ನು ಜಾತಿ. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ಸ್ಥಾನಮಾನವು ಅವನ ಬುದ್ಧಿವಂತಿಕೆ ಮತ್ತು ಸಾಧನೆಗಳಿಗಿಂತ ಜಾತಿಯನ್ನೇ ಆಧರಿಸಿರುತ್ತದೆ. ಬುದ್ಧ, ಬಸವಣ್ಣ, ಕನಕದಾಸ, ಕಬೀರದಾಸ, ರಾಮದಾಸ, ತುಕಾರಾಮ, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಮತ್ತಿತರ ಸಮಾಜ ಸುಧಾರಕರು ಈ ಜಾತಿ ವ್ಯವಸ್ಥೆಯ ಪಿಡುಗನ್ನು ಭಾರತೀಯ ಸಮಾಜದಿಂದ ಹೋಗಲಾಡಿಸಲು ಶ್ರಮವಹಿಸಿ ದುಡಿದಿದ್ದಾರೆ. ಆದರೆ ಜಾತಿ ನಾಶ ಸಾಧ್ಯವಾಗಿಲ್ಲ. ಭಾರತ ಸಂವಿಧಾನವು ಜಾತಿಯ ಆಧಾರಿತ ತಾರತಮ್ಯಗಳನ್ನು ಹೋಗಲಾಡಿಸಲು ಸ್ಪಷ್ಟವಾಗಿ ಹೇಳುತ್ತದೆ. ಆದರೂ ಅಸ್ಮಿತೆಗಾಗಿ ಇದು ಗಟ್ಟಿಯಾಗಿ ನಿಲುವಿರಿದೆ. ಮಂಡಲ್ ವರದಿಯನ್ನು ಜಾರಿಗೊಳಿಸುವ ಮೂಲಕ VP ಸಿಂಗ್ ರವರ ಸರ್ಕಾರದಲ್ಲಿ ಸೌಲಭ್ಯಗಳನ್ನು ಪಡೆಯುವ ಸಲುವಾಗಿ ಜಾತಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಹೆಚ್ಚಾಯಿತು. ಈಗಲೂ ಚುನಾವಣೆಯ ವೇಳೆ ಮತದಾರರು ಜಾತಿ ಆಧಾರಿತವಾಗಿ ಮತ ಚಲಾಯಿಸಬೇಕಾದ ಒತ್ತಡಕ್ಕೆ ಸಿಲುಕಿ. ಇನ್ನು ಪ್ರಾದೇಶಿಕತೆ. ಪ್ರಾದೇಶಿಕ ಅಸ್ಮಿತೆಯು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಮುಲಾಯಂ ಸಿಂಗ್ ಯಾದವ್, ಫಾರೂಕ್ ಅಬ್ದುಲ್ಲಾ, ಜಯಲಲಿತಾ, ಕರುಣಾನಿಧಿ, ಚಂದ್ರಬಾಬು ನಾಯ್ಡು, ಮಮತಾ ಬ್ಯಾನರ್ಜಿ ಮತ್ತಿತರ ನಾಯಕರು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಾದೇಶಿಕ ಅಸ್ಮಿತೆಯನ್ನು ಸ್ಪಷ್ಟಪಡಿಸಿರುತ್ತಾರೆ. ಪ್ರತಿಯೊಂದು ವಿಷಯದ ಹಿಂದೆ ಪ್ರಾದೇಶಿಕತೆಯ ವಿಷಯ ಪ್ರಧಾನವಾಗಿರುತ್ತದೆ. ಉದಾಹರಣೆಗೆ ಬುಡಕಟ್ಟು ಜನಾಂಗಗಳ ಅಸ್ಮಿತೆಗಾಗಿ ನಡೆದ ಬಿರ್ಸಾ ಮುಂಡಾ ಚಳವಳಿ ಮತ್ತು ರಾಜ್ಯ ರಚನೆಯಲ್ಲಿ ಶಿಬು ಸೊರೇನ್ ಅವರ ಪ್ರಯತ್ನಗಳು. ಈಶಾನ್ಯ ಪ್ರದೇಶದಲ್ಲಿ ನಾಗಾಲ್ಯಾಂಡ್, ಮೇಘಾಲಯ, ಮಣಿಪುರ, ತ್ರಿಪುರಾಗಳು ಪ್ರತ್ಯೇಕ ರಾಜ್ಯಗಳಾಗುವವರೆಗೆ ಹೋರಾಟ ನಡೆಸಿದವು. ಹಾಗೆಯೇ ಆಂಧ್ರ ಪ್ರದೇಶದ ತೆಲಂಗಾಣ, ಮಹಾರಾಷ್ಟ್ರದ ವಿದರ್ಭ, ಅಸ್ಸಾಂನ ಬೋಡೋಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಗೋರ್ಖಾಲ್ಯಾಂಡ್
ಬೇಡಿಕೆಗಳ ಹೋರಾಟಗಳು ತಮ್ಮ ಪ್ರಾದೇಶಿಕ ಅಸ್ಮಿತೆಗೋಸ್ಕರ ಇನ್ನೂ ಜೀವಂತವಾಗಿವೆ. ಇನ್ನು ಭಾಷೆ ವಿಚಾರಕ್ಕೆ ಬಂದರೆ ಭಾರತ ಹಲವಾರು ಭಾಷೆಗಳನ್ನು ಒಳಗೊಂಡಿರುವ ಬಹುಭಾಷಾ ಸಂಸ್ಕೃತಿಗಳ ದೇಶವಾಗಿದೆ. ಭಾಷೆಯ ಸಮಸ್ಯೆಗಳು ಬಹಳ ಪ್ರಮುಖವಾದ, ಸೂಕ್ಷ್ಮ ಹಾಗೂ ಉದ್ಯೋಗಕ್ಕೆ ಕಾರಣವಾಗುವ ಸಮಸ್ಯೆಗಳಾಗಿವೆ. ದೇಶದಾದ್ಯಂತ ಹಲವಾರು ನಾಯಕರು ಮತ್ತು ಗುಂಪುಗಳು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರಗಳಿಂದ ಭಾಷೆಯ ಆಧಾರದ ಮೇಲೆ ಸೌಲಭ್ಯಗಳನ್ನು ಪಡೆಯುವ ಪ್ರಯತ್ನಗಳಿಗೆ ಹಲವಾರು ನಿದರ್ಶನಗಳಿವೆ. ದೇಶದಾದ್ಯಂತ ಏಕರೂಪ ಭಾಷೆಯ ನಿಯಮವಿಲ್ಲ. ಆದ್ದರಿಂದ ಭಾಷೆ ಆಧಾರಿತ ಅಸ್ಮಿತೆಯು ಅಸ್ತಿತ್ವದಲ್ಲಿರುತ್ತದೆ. ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳ್ಯಾವುವು? 2019 ಮತ್ತು 2020ರಲ್ಲಿ ಮಾರ್ಚ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳ್ಯಾವುವು? ಸಾರ್ವತ್ರಿಕ ಚುನಾವಣೆಗಳ ನಂತರ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ 2 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುತ್ತದೆ. ಇದನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು. ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಮತ್ತು ಈ ಕೆಳಗಿನಂತಿವೆ. ರಾಜಕೀಯ ಅಸ್ಥಿರತೆ ಕಾಣಿಸಬಹುದು. 2 ಮುಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ನಿಗದಿತ ಯೋಜನೆ ಅನುಷ್ಠಾನ ಸಾಧ್ಯವಿಲ್ಲದಂತಾಗಬಹುದು. ಜವಾಬ್ದಾರಿ ಕಡಿಮೆ ಆಗಬಹುದು. ಗೌಪ್ಯತೆ ನಿರ್ವಹಣೆ ಕಷ್ಟ. ಪ್ರಾದೇಶಿಕ ವಿಷಯಗಳಿಗೆ ಹೆಚ್ಚಿನ ಗಮನ. 7 ಹೆಚ್ಚಿನ ಹೊರೆಯಾಗಬಹುದು. 8 ಅಪವಿತ್ರ ಮೈತ್ರಿ ಆಗಬಹುದು. 9 ಸ್ವತಂತ್ರ ನೀತಿ ರೂಪಣೆ ಸಾಧ್ಯವಿಲ್ಲ. 10 ದೀರ್ಘ ಯೋಜನೆಗಳ ಆಲೋಚನೆ ಇಲ್ಲದಂತಾಗಬಹುದು. ಈ ಒಂದೊಂದೇ 10 ಪಾಯಿಂಟ್ಗಳನ್ನು ಒಂದೊಂದನ್ನು ಸ್ವಲ್ಪ ಶಾರ್ಟಾಗಿ ವಿವರಣೆ ಮಾಡ್ತಾ ಹೋಗೋದಾದರೆ ಇಲ್ಲಿ ವಿವರಣೆ: ರಾಜಕೀಯ ಅಸ್ಥಿರತೆ. ಸಮ್ಮಿಶ್ರ ಸರ್ಕಾರದಲ್ಲಿ ವಿಭಿನ್ನ ಸೈದ್ಧಾಂತಿಕ ನೆಲೆಯನ್ನು ಒಳಗೊಂಡಿರುವ ವಿವಿಧ ಪಕ್ಷಗಳ ನಾಯಕರು ಇರುವುದರಿಂದ ಒಮ್ಮತದ ನಿರ್ಧಾರಕ್ಕೆ ಬರುವುದು ಕಷ್ಟಕರ. ರಾಜಕೀಯ ಅಸ್ಥಿರತೆಗೆ ಕಾರಣವಾಗಬಹುದು. ಮುಕ್ತ ನಿರ್ಧಾರ ಸಾಧ್ಯವಿಲ್ಲ. ಸಮ್ಮಿಶ್ರ ಸರ್ಕಾರವು ಪರಸ್ಪರ ಒಪ್ಪಿಗೆಯನ್ನು ಆಧರಿಸಿರುವುದರಿಂದ ಸರ್ಕಾರದ ಮುಖ್ಯಸ್ಥರು ಸಂಪುಟ ರಚನೆಯಲ್ಲಿ ಆಗಲಿ ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಲ್ಲಾಗಲಿ ಮುಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಿಗದಿತ ಯೋಜನೆ ಅನುಷ್ಠಾನ ಸಾಧ್ಯವಿಲ್ಲ. ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ಸಮ್ಮಿಶ್ರ ಕೂಟದ ಪ್ರತಿಯೊಂದು ಮಿತ್ರ ಪಕ್ಷವು ತನ್ನದೇ ಆದ ಮತದಾರರನ್ನು ಹೊಂದಿದ್ದು ಅವರಿಗೆ ನಿಗದಿತ ಯೋಜನೆಗಳನ್ನು ರೂಪಿಸುವ ಭರವಸೆ ನೀಡಿರುತ್ತದೆ. ಆದರೆ ಯೋಜನೆಯ ಅನುಷ್ಠಾನ ಸಾಧ್ಯವಿಲ್ಲ. ಜವಾಬ್ದಾರಿ ಕಡಿಮೆ. ಸಮ್ಮಿಶ್ರ ಸರ್ಕಾರವು ಕನಿಷ್ಠ ಕಾರ್ಯಕ್ರಮ ಯೋಜನೆಗೆ ಬದ್ಧವಾಗಿದ್ದರೂ ಮಂತ್ರಿಮಂಡಲವು ಸಾಮೂಹಿಕ ಜವಾಬ್ದಾರಿಯಿಂದ ಒಂದು ಘಟಕದಂತೆ ಕಾರ್ಯನಿರ್ವಹಿಸುತ್ತದೆ. ಆದರೆ ಯಾವುದೇ ರೀತಿಯ ತಪ್ಪುಗಳಿಗೆ ಆಡಳಿತ ವ್ಯತ್ಯಾಸಗಳಿಗೆ ಜವಾಬ್ದಾರಾಗುವುದಿಲ್ಲ. ಗೌಪ್ಯ ನಿರ್ವಹಣೆ ಕಷ್ಟ. ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತದಲ್ಲಿ ಗೌಪ್ಯತೆಯನ್ನು ನಿರ್ವಹಿಸುವುದು ಸಾಧ್ಯವಿಲ್ಲ. ಸಚಿವ ಸಂಪುಟದಲ್ಲಿ ಕೈಗೊಂಡ ಸೂಕ್ಷ್ಮ ಸ್ವರೂಪದ ನಿರ್ಣಯಗಳನ್ನು ಮಿತ್ರ ಪಕ್ಷಗಳಿಗೆ ಅಧಿಕೃತವಾಗಿ ತಿಳಿಸಲೇಬೇಕಾಗುತ್ತದೆ. 6 ಪ್ರಾದೇಶಿಕ ವಿಷಯಗಳಿಗೆ ಹೆಚ್ಚಿನ ಗಮನ. ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಕಡೆಗಣಿಸಿ ತಮ್ಮದೇ ಆದ ಪ್ರಾದೇಶಿಕ ವಿಷಯಗಳಿಗೆ ಗಮನ ಕೊಡುತ್ತದೆ. ಹೆಚ್ಚಿನ ಹೊರೆ. ಸಮ್ಮಿಶ್ರ ಸರ್ಕಾರದಲ್ಲಿ ರಾಜಕೀಯ ಅಸ್ಥಿರತೆಯ ಕಾರಣದಿಂದಾಗಿ ಪದೇ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಉಂಟಾಗಿ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಬೀಳಬಹುದು ಅಥವಾ ಬೀಳುತ್ತದೆ. 8 ಅಪವಿತ್ರ ಮೈತ್ರಿ. ಸಮ್ಮಿಶ್ರ ಸರ್ಕಾರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪರಸ್ಪರ ವಿರುದ್ಧವಾಗಿ ವರ್ತಿಸುತ್ತಿದ್ದ ಪಕ್ಷಗಳು ಚುನಾವಣೆ ನಂತರ ಅಧಿಕಾರದ ಆಸೆಯಿಂದ ಒಂದಾಗುತ್ತದೆ. ಇದು ಪ್ರಜಾಪ್ರಭುತ್ವದ ಸೈದ್ಧಾಂತಿಕ ಆಶಯಗಳನ್ನು ಗಾಳಿಗೆ ತೂರುತ್ತದೆ. ಮೌಲ್ಯಗಳಿಗೆ ಬೆಲೆ ಇಲ್ಲದಂತೆ ಮಾಡುತ್ತದೆ. ಸ್ವತಂತ್ರ ನೀತಿ ನಿರೂಪಣೆ ಸಾಧ್ಯವಿಲ್ಲ. ಸಮ್ಮಿಶ್ರ ವ್ಯವಸ್ಥೆಯಲ್ಲಿ ಸರ್ಕಾರವು ದೇಶೀಯ ಅಥವಾ ಅಂತಾರಾಷ್ಟ್ರೀಯ ನೀತಿಗಳನ್ನು ಸ್ವತಂತ್ರವಾಗಿ ರೂಪಿಸಲು ಸಾಧ್ಯವಾಗುವುದಿಲ್ಲ. ಒತ್ತಡ ಮತ್ತು ವಿರೋಧಗಳು ಹೆಚ್ಚಿರುತ್ತವೆ. 10 ದೀರ್ಘ ಯೋಜನೆಗಳ ಆಲೋಚನೆ ಇಲ್ಲ. ಸಮ್ಮಿಶ್ರ ಸರ್ಕಾರವು ತಕ್ಷಣ ರಾಜಕೀಯ ಅಧಿಕಾರದ ಆಸೆಯನ್ನು ಪೂರೈಸಿಕೊಳ್ಳಬಹುದೇ ವಿನಃ ದೀರ್ಘ ಯೋಜನೆಗಳನ್ನು ರೂಪಿಸುವ ದೃಷ್ಟಿಯನ್ನು ಹೊಂದಲು ಸಾಧ್ಯವಿಲ್ಲ. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರದ ಗುಣಗಳ್ಯಾವುವು? ಜೂನ್ 2015, 16, ಸೆಪ್ಟೆಂಬರ್ 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷವು ಸರ್ಕಾರ ರಚಿಸುವಷ್ಟು ಸ್ಪಷ್ಟ ಬಹುಮತ ಗಳಿಸದಿದ್ದಾಗ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸುತ್ತದೆ. ಇದನ್ನು ಸಮ್ಮಿಶ್ರ ಸರ್ಕಾರ ಎನ್ನುವರು. ಸಮ್ಮಿಶ್ರ ಸರ್ಕಾರದ ಗುಣಗಳು: ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತದೆ. ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತದೆ. ಆಡಳಿತದಲ್ಲಿ ವೈವಿಧ್ಯತೆ. ಉತ್ತಮ ಆಡಳಿತ. ವಿಶಾಲವಾದ ಆಯ್ಕೆ. ಏಕಪಕ್ಷ ಪ್ರಾಬಲ್ಯ ಇಲ್ಲ. ವಿವರಣೆ ನೋಡೋದಾದರೆ ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತದಲ್ಲಿ ಸಣ್ಣ ಮತ್ತು ದೊಡ್ಡ ರಾಜಕೀಯ ಪಕ್ಷಗಳು ಪಾಲ್ಗೊಳ್ಳುವುದರಿಂದ ದೇಶದ ಒಟ್ಟು ಜನತೆಯನ್ನು ಪ್ರತಿನಿಧಿಸುತ್ತದೆ. ಸಮ್ಮಿಶ್ರ ಸರ್ಕಾರ ಎಲ್ಲ ಜನರಿಗೂ ತೀರ್ಮಾನ ಕೈಗೊಳ್ಳುವ ವಿಷಯದಲ್ಲಿ ಅವಕಾಶ ಕಲ್ಪಿಸಿ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡುತ್ತದೆ. ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸತಕ್ಕಂಥದ್ದು. ಸಮ್ಮಿಶ್ರ ಸರ್ಕಾರವು ರಾಜಕೀಯ ನೀತಿಗಳು
ವಿವಾದಗಳು ಮತ್ತು ಯೋಜನೆಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸುವ ತೀರ್ಮಾನ ಕೈಗೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತದೆ. ಆಡಳಿತದಲ್ಲಿ ವೈವಿಧ್ಯತೆ. ಸಮ್ಮಿಶ್ರ ಸರ್ಕಾರದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಸೇರಿರುವುದರಿಂದ ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವ ವ್ಯವಸ್ಥೆಯನ್ನು ಸಮ್ಮಿಶ್ರ ವ್ಯವಸ್ಥೆಯು ಪ್ರತಿನಿಧಿಸುತ್ತದೆ. 4. ಉತ್ತಮ ಆಡಳಿತ. ಸಮ್ಮಿಶ್ರ ಸರ್ಕಾರದಲ್ಲಿ ಅನೇಕ ಪಕ್ಷಗಳು ಒಂದೇ ಸರ್ಕಾರದಲ್ಲಿ ಇರುವುದರಿಂದ ಜನರ ಆಶೋತ್ತರಗಳನ್ನು ಅರಿತು ಉತ್ತಮ ಆಡಳಿತವನ್ನು ಒದಗಿಸುತ್ತದೆ. ವಿಶಾಲವಾದ ಆಯ್ಕೆ. ಸಮ್ಮಿಶ್ರ ಸರ್ಕಾರದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುವುದರಿಂದ ಜನರಿಗೆ ಪ್ರತಿನಿಧಿಯ ಆಯ್ಕೆಯಲ್ಲಿ ವಿಶಾಲವಾದ ಅವಕಾಶ ದೊರೆಯುತ್ತದೆ. ಏಕಪ್ರಾಬಲ್ಯತೆ ಇರುವುದಿಲ್ಲ. ಸಮ್ಮಿಶ್ರ ವ್ಯವಸ್ಥೆಯು ಒಂದೇ ಪಕ್ಷದ ಆಳ್ವಿಕೆಗೆ ಅವಕಾಶ ನೀಡುವುದಿಲ್ಲ. ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಯಾವುದೇ ಮಂತ್ರಿ ದಬ್ಬಾಳಿಕೆಯಿಂದ ವರ್ತಿಸಲು ಇಲ್ಲಿ ಅವಕಾಶ ಇರುವುದಿಲ್ಲ. ನೆಕ್ಸ್ಟ್, ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ. ಭಾರತ ಸಂವಿಧಾನ 245ನೇ ವಿಧಿಯಿಂದ 255ನೇ ವಿಧಿಯವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಶಾಸನೀಯ ಅಧಿಕಾರಗಳ ಬಗ್ಗೆ ವಿವರಿಸಲಾಗಿದೆ. ಶಾಸನೀಯ ಅಧಿಕಾರಗಳನ್ನು 3 ಪಟ್ಟಿಗಳಲ್ಲಿ ವಿಂಗಡಿಸಿ ಉಳಿದವುಗಳನ್ನು ಶೇಷಾಧಿಕಾರಗಳೆಂದು ಗುರುತಿಸಿ ಈ ಕೆಳಕಂಡಂತೆ ಅಧಿಕಾರ ವಿಕೇಂದ್ರೀಕರಣ ಮಾಡಲಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. 4. ಶೇಷಾಧಿಕಾರಗಳು. ಕೇಂದ್ರ ಪಟ್ಟಿಯನ್ನು ವಿವರಣೆ ನೋಡೋದಾದರೆ, ಕೇಂದ್ರ ಪಟ್ಟಿ ಕೇಂದ್ರ ಸರ್ಕಾರ ಮಾತ್ರ ಶಾಸನ ಮಾಡಲು ಅಧಿಕಾರವಿರುವ ವಿಷಯಗಳ ಪಟ್ಟಿಯನ್ನು ಕೇಂದ್ರ ಪಟ್ಟಿ ಎನ್ನುವರು. ಕೇಂದ್ರ ಪಟ್ಟಿಯು ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು, ರೂಪಾಯಿ, ನಾಣ್ಯ, ಅಣುಶಕ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸುಂಕಗಳು ಮುಂತಾದ 100 ವಿಷಯಗಳನ್ನು ಒಳಗೊಂಡಿದೆ. ರಾಜ್ಯ ಪಟ್ಟಿ ನೋಡೋದಾದರೆ, ರಾಜ್ಯ ಸರ್ಕಾರ ಮಾತ್ರ ಶಾಸನ ರೂಪಿಸಲಿರುವ ವಿಷಯಗಳ ಪಟ್ಟಿಯನ್ನು ರಾಜ್ಯ ಪಟ್ಟಿ ಎನ್ನುವರು. ರಾಜ್ಯ ಪಟ್ಟಿಯು ಪೊಲೀಸ್, ಆರೋಗ್ಯ, ಕೃಷಿ, ಸ್ಥಳೀಯ ಸರ್ಕಾರ, ರಸ್ತೆ, ಸಾರಿಗೆ ವ್ಯವಸ್ಥೆ ಮುಂತಾದ 63 ವಿಷಯಗಳನ್ನು ಹೊಂದಿದೆ. ಸಮವರ್ತಿ ಪಟ್ಟಿ ನೋಡೋದಾದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಶಾಸನ ಮಾಡಲಿರುವ ವಿಷಯಗಳ ಪಟ್ಟಿಯನ್ನು ಸಮವರ್ತಿ ಪಟ್ಟಿ ಎನ್ನುವರು. ಸಮವರ್ತಿ ಪಟ್ಟಿಯು ವಿವಾಹ ವಿಚ್ಛೇದನ, ಸಿವಿಲ್ ಮತ್ತು ಅಪರಾಧಿಕ ಕಾನೂನು, ಧರ್ಮದರ್ಶಿ ಮಂಡಳಿ, ಶಿಕ್ಷಣ ಮುಂತಾದ 52 ವಿಷಯಗಳನ್ನು ಒಳಗೊಂಡಿರುತ್ತವೆ. ಇನ್ನು 4 ಶೇಷಾಧಿಕಾರಗಳು. ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿನ ಸೇರಿಸದಿರುವ ವಿಷಯಗಳನ್ನು ಶೇಷಾಧಿಕಾರಗಳೆಂದು ಕರೆಯುವರು. ಸಂವಿಧಾನದ ಪ್ರಕಾರ ಈ ವಿಷಯಗಳ ಮೇಲೆ ಕಾನೂನು ಮಾಡುವ ಸಂಪೂರ್ಣ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ, ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ವಿವಿಧ ವಿಧಿಗಳನ್ನು ವಿವರಿಸಿ. ಮಾರ್ಚ್ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾರತ ಸಂವಿಧಾನದ 18ನೇ ಭಾಗದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅವುಗಳೆಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ, ಆರ್ಥಿಕ ತುರ್ತು ಪರಿಸ್ಥಿತಿ. ಈಗ ಅದರಲ್ಲಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಿವರಣೆ ನೋಡೋದಾದರೆ, ಭಾರತದ ಸಂವಿಧಾನದ 352ನೇ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರಿಗೆ ನೀಡಿದೆ. ದೇಶವನ್ನು ಬಾಹ್ಯ ಗಂಡಾಂತರದಿಂದ ರಕ್ಷಿಸಲು ಈ ವಿಧಿಯನ್ನು ಜಾರಿಗೊಳಿಸಲಾಗುತ್ತದೆ. ಇಲ್ಲಿಯವರೆಗೆ 3 ಬಾರಿ ಇದನ್ನು ಜಾರಿಗೊಳಿಸಲಾಗಿದೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನದ 21ನೇ ವಿಧಿ ಮತ್ತು 22ನೇ ವಿಧಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳು ರದ್ದಾಗುತ್ತವೆ. ಎರಡನೇ ನೋಡೋದಾದರೆ, ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ. 356ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರಿಗೆ ಈ ಅಧಿಕಾರವನ್ನು ನೀಡಿದೆ. ದೇಶದ ಯಾವುದೇ ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ಪರಿಸ್ಥಿತಿ ಹದಗೆಟ್ಟಾಗ, ಆಡಳಿತ ಕುಸಿತವಾದಾಗ ಆ ರಾಜ್ಯದ ರಾಜ್ಯಪಾಲರು ನೀಡುವ ವರದಿಯನ್ನು ಆಧರಿಸಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸಲಾಗುತ್ತದೆ. ಇಲ್ಲಿಯವರೆಗೆ 100ಕ್ಕೂ ಹೆಚ್ಚು ಬಾರಿ 356ನೇ ವಿಧಿಯನ್ನು ವಿವಿಧ ರಾಜ್ಯಗಳಲ್ಲಿ ಜಾರಿಗೊಳಿಸಲಾಗಿದೆ. 3. ಆರ್ಥಿಕ ತುರ್ತು ಪರಿಸ್ಥಿತಿ. 360ನೇ ವಿಧಿಯ ಪ್ರಕಾರ ದೇಶದಲ್ಲಿ ಆರ್ಥಿಕ ಸ್ಥಿತಿ ವ್ಯತ್ಯಾಸವಾದಾಗ ಅದನ್ನು ಸರಿಪಡಿಸಲು ರಾಷ್ಟ್ರಪತಿಯವರು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಆದರೆ ಇದುವರೆಗೂ ಆರ್ಥಿಕ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿಲ್ಲ. ನೆಕ್ಸ್ಟ್, ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ. ಭಯೋತ್ಪಾದನೆ ಎಂಬುದು ನಾಗರಿಕರನ್ನು ಗುರಿಯಾಗಿಸಿಕೊಂಡು ಭೌತಿಕ ಮತ್ತು ಮಾನಸಿಕವಾಗಿ ಭೀತಿಯನ್ನು ಉಂಟು ಮಾಡುವುದು, ರಾಜಕೀಯ ಲಾಭಕ್ಕಾಗಿ ಪ್ರಾಣಹಾನಿ ಮಾಡುವ ಮೂಲಕ ಕ್ರೌರ್ಯವನ್ನು ಮೆರೆಯುವ ಕೃತ್ಯವಾಗಿದೆ. ಭಯೋತ್ಪಾದನೆ ವಿರುದ್ಧ ದೇಶ ರಕ್ಷಣೆಯಲ್ಲಿ ಯುವಜನತೆ ಪ್ರಮುಖ ಪಾತ್ರವನ್ನು ನಿರ್ವಹಿಸಬೇಕು. ಅವುಗಳೆಂದರೆ, ತಮ್ಮ ಸುತ್ತಮುತ್ತ ಘಟಿಸುವ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡುವುದು, ದೇಶದಲ್ಲಿ ರಾಷ್ಟ್ರೀಯತೆ ಭಾವನೆ ಮತ್ತು ದೇಶಾಭಿಮಾನವನ್ನು ವೃದ್ಧಿಸುವುದು, ಭಯೋತ್ಪಾದಕತೆಯ ವಿರುದ್ಧ ಯುವಜನತೆ ಕಾನೂನಿನ ಪರಿಧಿಯಲ್ಲಿ ಹೋರಾಟ ನಡೆಸುವುದು,
ನಕ್ಸಲ್ ಪೀಡಿತ ರಾಜ್ಯಗಳಾದ ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ ಮುಂತಾದ ಕಡೆ ಸಾಲ್ವಜುಡಂ ಅಥವಾ ಹಳ್ಳಿಯ ಯುವಸೇನೆ ಎಂಬ ಯುವಕರ ಪಡೆ ಸ್ವತಃ ಸಂಘಟಿತರಾಗಿ ನಕ್ಸಲ್ ದಾಳಿಯ ವಿರುದ್ಧ ಹೋರಾಟ ನಡೆಸಿ ಹಳ್ಳಿಯ ಮುಗ್ಧ ಜನರ ಪ್ರಾಣ ರಕ್ಷಣೆಗೆ ಮುಂದಾಗಿವೆ. 5. ಭಯೋತ್ಪಾದಕ ಕೃತ್ಯಗಳನ್ನ ಯುವಜನತೆ ವೈಚಾರಿಕವಾಗಿ ಅರ್ಥೈಸಿಕೊಳ್ಳಬೇಕಾಗಿದೆ. 6. ಭಯೋತ್ಪಾದಕ ಕೃತ್ಯದಲ್ಲಿರುವವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಪ್ರಯತ್ನಿಸುವುದು. ಭಯೋತ್ಪಾದನೆಯನ್ನು ತ್ಯಜಿಸಿ ಸಾಮಾಜಿಕ ಜೀವನಕ್ಕೆ ಬೇಕಾಗುವ ನೀತಿಗಳನ್ನು ರೂಪಿಸುವುದು. ದೇಶದ ಯುವಜನತೆಯ ಪ್ರಮುಖ ಜವಾಬ್ದಾರಿ ಶಿಕ್ಷಣದ ಮಹತ್ವವನ್ನು ತಿಳಿಸುವುದು. ಯುವಜನರು ಮಾದರಿಯಾಗಿರುವ ವ್ಯಕ್ತಿಗಳ ಅನುಕರಣೆ ಮಾಡುವುದು. 10. ಯುವಜನಾಂಗದ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು. 11. ಕಾನೂನಿನ ಕಟ್ಟುನಿಟ್ಟಾದ ಅನುಷ್ಠಾನ ಮಾಡುವುದು. 12. ಸಮೂಹ ಮಾಧ್ಯಮಗಳ ಮೂಲಕ ಶಾಂತಿ ಮತ್ತು ಉತ್ತಮ ನೆರೆಹೊರೆಯವರ ಸೃಷ್ಟಿಯ ಅಗತ್ಯವಿದೆ. ನೆಕ್ಸ್ಟ್ ಪ್ರಶ್ನೆ, ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲರು? ಮಾರ್ಚ್ 2018ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಅವಸ್ಥಿ ಮತ್ತು ಮಹೇಶ್ವರಿ ಅವರ ಪ್ರಕಾರ ಸ್ಪಷ್ಟ ಮತ್ತು ಉದ್ದೇಶಪೂರ್ವಕವಾಗಿ ಒಬ್ಬನ ಸ್ಥಾನವನ್ನು ಅಥವಾ ಸಂಪನ್ಮೂಲಗಳನ್ನು ವೈಯಕ್ತಿಕ ಉಪಯುಕ್ತತೆಗೆ ಶೋಷಣೆ ಮಾಡುವುದೇ ಭ್ರಷ್ಟಾಚಾರ ಆಗಿರ್ತದೆ. ಭ್ರಷ್ಟಾಚಾರದ ವಿರುದ್ಧ ಯುವಜನತೆ ಹೋರಾಡಲು ಈ ಕೆಳಕಂಡ ಅಂಶಗಳನ್ನು ಸಾಕಾರಗೊಳಿಸಬೇಕಾಗಿದೆ. ಶಿಕ್ಷಣ ವಿಧಾನ, ನೈತಿಕ ತತ್ವಗಳು, ಕಾರ್ಯ ಮತ್ತು ಗುರಿಗಳು, ಮಾದರಿ ವ್ಯಕ್ತಿತ್ವಗಳು, ಯುವ ಆಂದೋಲನಗಳು. ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡೋದಾದರೆ ಶಿಕ್ಷಣ ವಿಧಾನ. ಶಿಕ್ಷಣವು ಕೇವಲ ನಿಗದಿತ ಪಠ್ಯಕ್ರಮವನ್ನು ಮಾತ್ರ ಒಳಗೊಂಡಿರದೆ ಜೀವನದ ಮೌಲ್ಯಗಳಿಗೆ ಮಹತ್ವವನ್ನು ನೀಡಬೇಕು. ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಪಠ್ಯಕ್ರಮವನ್ನು ರಚಿಸುವಾಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಬ್ಬರನ್ನ ವಿವಿಧ ಹಂತಗಳಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿಯನ್ನು ಮೂಡಿಸುವಂತೆ ಉತ್ತೇಜಿಸುವ ವಿಷಯಗಳನ್ನು ಸೇರಿಸಬೇಕು. ಕೊಠಾರಿ ಆಯೋಗವು ಅಭಿಪ್ರಾಯಪಟ್ಟಿರುವಂತೆ ದೇಶದ ಹಣೆಬರಹ ರೂಪುಗೊಳ್ಳುವುದು ತರಗತಿ ಕೊಠಡಿಗಳಲ್ಲಿ ಎಂಬುದು ಹೆಚ್ಚು ಸೂಕ್ತವೆನಿಸುತ್ತದೆ. 2. ನೈತಿಕ ತತ್ವಗಳು. ಭ್ರಷ್ಟಾಚಾರ ಕೊನೆಗೊಳಿಸುವಲ್ಲಿ ಗಾಂಧೀಜಿಯವರ ಈ ಭೂಮಿ ಪ್ರತಿಯೊಬ್ಬರ ಅವಶ್ಯಕತೆಗಳನ್ನು ಪೂರೈಸುತ್ತದೆ ವಿನಃ ದುರಾಸೆಗಳನ್ನಲ್ಲ ಎಂಬ ಮಾತುಗಳು ನೈತಿಕತೆಯ ಜಾಗೃತಿಯನ್ನು ಮೂಡಿಸುತ್ತದೆ. ಯುವಜನತೆಯು ಅಗತ್ಯತೆ ಮತ್ತು ದುರಾಸೆಗಳ ನಡುವಿನ ವ್ಯತ್ಯಾಸವನ್ನು ಅರಿಯಲು ಶಕ್ತರಾಗಬೇಕು. ಭಾರತದ ಜನಸಂಖ್ಯೆ 50%ಕ್ಕಿಂತ ಹೆಚ್ಚಿನ ಜನರು 18 ರಿಂದ 35 ವರ್ಷದ ಒಳಗಿನವರಾಗಿದ್ದಾರೆ. ಈ ಆಸ್ತಿಯನ್ನು ಭಾರತದ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತೆ ಸಬಲೀಕರಣಗೊಳಿಸುವುದು ಅವಶ್ಯಕವಾಗಿದೆ. ಬಾಳು ಮತ್ತು ಬಾಳಗೋಡು ಎಂಬ ತತ್ವವನ್ನು ಪ್ರತಿಯೊಬ್ಬರು ಪಾಲಿಸುವಂತೆ ಮಾಡಬೇಕಾಗುತ್ತದೆ. ಕಾರ್ಯ ಮತ್ತು ಗುರಿಗಳು. ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪಾರದರ್ಶಕತೆಯನ್ನು ಅನುಸರಿಸುತ್ತಾ ಶಾಂತಿ ಮತ್ತು ತಾಳ್ಮೆಯ ಗುಣದಿಂದ ಹಿರಿಯರನ್ನು ಗೌರವಿಸುತ್ತಾ ಯುವಜನತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಗುರಿ ಸಾಧಿಸುವ ಧ್ಯೇಯವನ್ನು ಹೊಂದಿರಬೇಕು. 4. ಮಾದರಿ ವ್ಯಕ್ತಿತ್ವಗಳು. ಏಳಿ, ಎಚ್ಚರಗೊಳ್ಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರು ನುಡಿಯುತ್ತಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂರವರು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ಭೇಟಿಯಾಗಿ ಉತ್ತಮ ಶಿಕ್ಷಣವನ್ನು ಪಡೆದು ಉತ್ತಮ ಮಾನವರಾಗಿ ಬದುಕುವಂತೆ ಮತ್ತು ಭ್ರಷ್ಟಾಚಾರವನ್ನು ಬೇರು ಸಹಿತ ಕಿತ್ತೊಗೆಯುವ ಮೂಲಕ ಉತ್ತಮ ಆಡಳಿತವನ್ನು ಸ್ಥಾಪಿಸಬೇಕೆಂದು ಕರೆ ನೀಡಿದ್ದಾರೆ. ಈ ಮೂಲಕ ಯುವಜನತೆ ಮಾದರಿ ವ್ಯಕ್ತಿಗಳಾಗಿದ್ದಾರೆ. 5. ಯುವ ಆಂದೋಲನ. ಸಂಪೂರ್ಣ ಕ್ರಾಂತಿಯ ಹರಿಕಾರ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ರವರು 1970ರ ದಶಕದಲ್ಲಿ ದೇಶದ ಯುವಜನತೆಯನ್ನು ಭ್ರಷ್ಟ ಆಡಳಿತದ ವಿರುದ್ಧ ಹೋರಾಡುವಂತೆ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಿ ಉತ್ತೇಜನ ನೀಡಿದರು. ಅಖಿಲ್ ಅಸ್ಸಾಂ ವಿದ್ಯಾರ್ಥಿ ಸಂಘಟನೆಯು ಈಶಾನ್ಯ ರಾಜ್ಯಗಳಲ್ಲಿ ಭ್ರಷ್ಟ ಆಡಳಿತದ ವಿರುದ್ಧ ಹೋರಾಟವನ್ನು ನಡೆಸಿತು. ಹಾಗಾಗಿ ಇಲ್ಲಿವರೆಗೂ 6ನೇ ಅಧ್ಯಾಯದ ಒಂದಿಷ್ಟು 1, 2 ಮತ್ತು 5ರಿಂದ 10 ಅಂಕಗಳಿಗೆ ಬರತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದ್ವಿ. ಇನ್ನು ಮುಂದಿನ ವಿಡಿಯೋ ಪಾಠದಲ್ಲಿ ಕೂಡ ಇದೇ ಅಧ್ಯಾಯದ ಮೇಲೆ ಭಾಗ 2 ವಿಡಿಯೋ ಪಾಠದಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಆಗ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಪಾಠ ತಮಗೆ ತಮ್ಮ ಅಧ್ಯಯನಕ್ಕೆ ಪರೀಕ್ಷೆಗೆ ಒಳ್ಳೆಯದಂತ ಅನಿಸಿದರೆ ತಪ್ಪದೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.